ಅಲ್ಲ ದೇಶ ಎರಡು ಭಾಗ ಅಂದ್ರೆ ಹೆಂಗಂತ ಮತ್ತೆ ಅದು ಕೇಳಬೇಕಲ್ಲ. ಅವ್ರು ಫಸ್ಟ್ ದೇಶ ಎರಡು ಭಾಗ ಹೆಂಗಂತ ಕೇಳ್ರೆ ಆಮೇಲೆ ಉತ್ತರ ಕೊಡ್ತೀನಿ ನಾನು. ನಾನು ಹೇಳ್ತೀನಿ ಇನ್ನು ಮುಂದುಗಡೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರಲ್ಲ ನಾನು ಹೇಳ್ತೀನಿ. ಅವ್ರಿಗೆ ಹೋಗಿ ಕೇಳ್ರಿ, ಅದೇ ಸ್ವಾಮೀಜಿ ಕೇಳ್ರಿ. ನಾನು ಹೇಳ್ತೀನಿ, ನಾನು ಭವಿಷ್ಯ ನೋಡ್ತೀನಿ, ಅವ್ರಿಬ್ಬರು ನೋಡಿಬೋದಾ? ಬಿಜೆಪಿಯ ಕಳೆದ 11 ವರ್ಷದಲ್ಲಿ ಆಗಿರ್ತಕ್ಕಂಥ ಕರ್ಮಕಾಂಡ ಮುಂದೆ ಬರ್ತಕ್ಕಂಥ ದಿನಗಳ ಯುವ ಜನತೆಗೆ ಅರ್ಥ ಆಗುತ್ತೆ. ಇದೇ ಯುವ ಜನತೆ ಏನೋ ಜಂಜಿ ಅಂತೇಳಿ ಇವ್ರು ಭಾಳ ಕೀಳುವಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ. ಅವರೇ ಜಂಜಿನೇ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠನ ಕಲಿಸ್ತಾರೆ. ಇನ್ನು ಮುಂದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲ್ಲ, ನಾನು ಭವಿಷ್ಯ ನುಡಿತೀನಿ. ರಾಹುಲ್ ಗಾಂಧಿ ಅವರ ಎಟಿಎಂ ಆಗಿ ಕರ್ನಾಟಕ ಬದಲಾಗಿದೆ, ಪಪ್ಪಿ ಅವರ ಹಣ ಬಿಹಾರ ಚುನಾವಣೆಗೆ ಹೋಗ್ತಾ ಇದ್ದಕ್ಕೆ ಕಲೆಕ್ಟ್ ಮಾಡಲಾಗಿದೆ ಅಶೋಕ್ ಮತ್ತೆ ಬಿಜೆಪಿ. ಕರೆಕ್ಟ್. ಅಶೋಕ್ ಅಣ್ಣವ್ರಿಗೆ ಹೇಳಿ ಅಜಿತ್ ಪವಾರ್ನ ಕರ್ಕೊಂಡ್ರವ್ರು ಮಹಾರಾಷ್ಟ್ರದಲ್ಲಿ. ಅಜಿತ್ ಪವಾರ್ ಮೇಲೆ 60,000 ಕೋಟಿ ಆರೋಪ ಇತ್ತು. ಅವ್ರನ್ನ ಕರ್ಕೊಂಡ್ಬಿಟ್ಟು ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿದ್ರು. ಆ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಿ 60,000 ಕೋಟಿ ಮಹಾರಾಷ್ಟ್ರ ಎಲೆಕ್ಷನ್ಗೆ, ಬಿಹಾರ್ ಎಲೆಕ್ಷನ್ಗೆ, ದೇಶದ ಎಲ್ಲ ಎಲೆಕ್ಷನ್ಗಳು ಅವರು ಬಳಸ್ಕೊಂಡಿದ್ದಾರೆ. ನ್ಯಾಯಾಂಗ ಕ್ಷೇತ್ರದಲ್ಲಿರ್ತಕ್ಕಂಥ ಒಬ್ಬ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದೇ ಇಲ್ಲ, ನನ್ನ ಆಫೀಸಿಗೆ ಒಬ್ಬ ಎಂಪ್ಲಾಯ್ ಆಗೋಕ್ಕೂ ಲಾಯಕಲ್ಲ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲ ಆಗಿರ್ಬೋದು, ನೀವು ಹೇಳಿದ್ದು ಯಾರಂತ ಗುರ್ತಿದೆ? ರಾಮ್ ಜೇಠ್ಮಲಾನಿ ಸಾಹೇಬ್ರು ಹೇಳಿರ್ತಕ್ಕಂಥಲ್ಲ. ರಾಮ್ ಜೇಠ್ಮಲಾನಿ ಸಾಹೇಬ್ರು ಮೋದಿ ಬಗ್ಗೆ ಹೇಳಿ ನಿಮ್ಗೆ ಗುರ್ತಿದೆಯಾ? ರಾಮ್ ಜೇಠ್ಮಲಾನಿ ಸಾಹೇಬ್ರು ಮೋದಿ ಬಗ್ಗೆ ಹೇಳಿದ್ರೆ ಗುರ್ತಲ್ಲ? ಅದು ಗೊತ್ತಿಲ್ವ ನಿಮಗೆ? ಅಲ್ಲ ನಿಮಗೆ ಗುರ್ತೈತಿಲ್ಲ ಅಂತ ಕೇಳಿದೆ, ಮತ್ತದನ್ನ ಕೇಳಿಸ್ಕೊಳ್ಳಿ. ಜೂಟಾ ಹೇ, ಜೂಟ್ ಬೋಲ್ತಾ ಅಂತ ಹೇಳಿದ್ದಾರೆ. ಮತ್ತೆ ಯಾವ್ದು ಹಿಡಿಬೇಕೀಗ? ಮತ್ತು ಅದನ್ನ ನೀವು ಅಷ್ಟು ಕೇಳ್ಬೇಕಲ್ಲ. ರಾಮ್ ಜೇಠ್ಮಲಾನಿ ಅವ್ರು ಹಿಂಗೆ ಹೇಳಿದ್ರೆ ಅದನ್ನು ಕೇಳಬೇಕು. ಮತ್ತೆ ಎರಡು ಸತ್ಯ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು ಹೇಳೋ ಲೆಕ್ಕಕ್ಕೆ, ಅಥವಾ ಎರಡು ಸುಳ್ಳು ಅಂದ್ಕೋಬೇಕು. ಅಲ್ಲ ಕೇಳಿ ಬರ್ತಕ್ಕಂಥದ್ದು ನಾನು ಅದಕ್ಕೆ ಉತ್ತರ ಕೊಡಲ್ಲಮ್ಮ. ಕರೆದಿರ್ತಕ್ಕಂಥ ವಿಷಯ ಪ್ರತಿ ವರ್ಷವೂ ಕರೀತಾರೆ. ಸೊ ಕರೆದಿದ್ದಾರೆ. ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಬೇಕು ಆಗಬಾರ್ದು ಅಂತಕ್ಕಂಥದ್ದು CM ಕರೆ ತಗೊಳ್ತಾರೆ, ಆಮೇಲೆ ಹೈಕಮಾಂಡ್ ಕರೆ ತಗೊಳ್ತಾರೆ. ಏನು ಕ್ರಾಂತಿ? ನಮಗೆ ಕೂಡ ಅದೇ ನಂಬಿಕೆ ಇದೆ. ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ, ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ, ಭಾಳ ನಂಬಿಕೆ ಇದೆ ನನಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿ ಒಳಗಡೆ ಇರ್ತಕ್ಕಂಥ ಮಾತೇ ನಾನು ಹೇಳೋದು. ಬಿಜೆಪಿನಲ್ಲಿ ಒಳಗಿರ್ತಕ್ಕಂಥ ಮಾತೇ ನಾನು ಹೇಳ್ತೇನೆ. ಪ್ರತಿಯೊಬ್ಬರಿಗೆ ಬಿಜೆಪಿ ಅವರಿಗೆ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅವ್ರಿಗೂ ಇಲ್ಲ, ಮಾಧ್ಯಮದವ್ರು ಕೂಡ ಇಲ್ಲ. ಭಾಳಷ್ಟು ಮಾಧ್ಯಮದವ್ರಿಗೆ ಈ ದೇಶದಲ್ಲಿ ವಿರುದ್ಧವಾಗಿ ಮಾತನಾಡ್ತಕ್ಕ ಆ ಥರ ಎಲ್ಲಿ ವ್ಯವಸ್ಥೆನಿಲ್ಲ, ಪ್ಲಾಟ್ಫಾರ್ಮ್ ಕೂಡ ಇಲ್ಲ. ಅದರಲ್ಲಿ ಬಿಜೆಪಿಯವರ ಒಳಗಿನ ಮಾತೇ ನಾನು ಹೇಳ್ತಕ್ಕಂಥದ್ದು. ಅವ್ರಿಗೆ ಒಳಗೆ ಏನು ಮಾಡೋಕ್ಕಾಗಲ್ಲ. ಇದು ಒಂದೇ ಹುಲಿ ಸವಾರಿ ಅಂತಾರೆ ನಮ್ಮ ಕಡೆ, ಹುಲಿ ಸವಾರಿನಲ್ಲಿ ಇದ್ದಾರೆ ಬಿಜೆಪಿಯವರು. ಯಾಕಂದರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖರಿ ಬಗ್ಗೆ ಅವರು ಒತ್ತಾಯಪೂರ್ವಕವಾಗಿ ಸಮರ್ಥನೆ ಮಾಡ್ಕೋಬೇಕಷ್ಟೇ, ಮನಸ್ಪೂರ್ವಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಯಾಕಂದರೆ ಬಿಹಾರ್ ಚುನಾವಣೆಯಲ್ಲಿ 1 ವರ್ಷದ ದುಡ್ಡು ಒಂದೇಟಿ ಕೊಡ್ತಾರೆ, 10,000 ರೂಪಾಯಿ ಹೆಣ್ಮಕ್ಳು ಕೊಟ್ಟು ಓಟ್ ಹಾಕ್ಸ್ಕೊಳ್ತಕ್ಕಂಥ ಬಂದಿದೆಯಲ್ಲ, ಇದು ಬಿಜೆಪಿಯ ಯುವ ನಾಯಕರುಗಳು ಒಪ್ತಾರ? ಸೈದ್ಧಾಂತಿಕವಾಗಿ ಬಿಜೆಪಿನಿರ್ತಕ್ಕಂಥ ವಿಚಾರವಂತರು ಯಾರು ರಾಜಕಾರಣನ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ, ಯಾರು ರಾಜಕಾರಣನ ಬೇರೆ ರೀತಿಯಾಗಿ ಒಯ್ಬೇಕಂತ ವಿಚಾರದಲ್ಲಿ ಇರ್ತಕ್ಕಂಥ ಬಿಜೆಪಿ ಮುಖಂಡರುಗಳು, ಯುವ ನಾಯಕರು ಇದನ್ನು ಒಪ್ಕೊಳ್ತಾರ? ಇವರು ಪ್ರಧಾನಮಂತ್ರಿ ಮೋದಿ ಸಾಹೇಬರು 10 ವರ್ಷದಿಂದ ಒಂದು ಹೋಗಿ ಟೆಂಡರ್ಗೆ ಹೋಗಿದ್ರು. ಗೊತ್ತಿದೆ ನಿಮಗೆ? ಟೆಂಡರ್ ಕೇಳಿದ್ರೇನಮ್ಮ ಅಮ್ಮ? ಟೆಂಡರ್ಗೆ ಹೋಗಿದ್ದು ಕೇಳಿಸ್ಕೊಂಡಿರಾ? 50,000, 60,000, 70,000, 1 ಲಕ್ಷ ಕೋಟಿ, 1.5 ಲಕ್ಷ ಕೋಟಿ ಟೆಂಡರ್ಗೆ ಹೋಗಿದ್ರು. ಯಾವಾಗ? 10 ವರ್ಷದಿಂದ 1.5 ಲಕ್ಷ ಟೆಂಡರ್ಗೆ ಹೋಗಿ ಆದಮೇಲೆ ಮತ್ತು ಇವತ್ತು ಪುನಃ 10,000 ಕೋಟಿ 10,000 ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಅಕೌಂಟಿಗೆ ಕೊಡಕ್ಕೆ ಬಂದಿತ್ತೆ. ಇದಕ್ಕಿನ್ನ ನಾಚಿಕೆ, ಮಾನ ಮರ್ಯಾದೆ, ಎಲೆಕ್ಷನ್ ಗೆಲ್ಲಕ್ಕೆ ಏನನ್ನ ಬೇರೆ ಪ್ರಕ್ರಿಯೆಗಳು ಇರ್ಬೋದಾ? ಇಷ್ಟೇ ಸಾಕು. ದನ್ ವಾಟ್ ಈಸ್ ಯುವರ್ ಅಚೀವ್ಮೆಂಟ್? ಈಗ ಎಷ್ಟು ಸಲ ಪಬ್ಲಿಸಿಟಿಗೆ ಹೋಗಿದ್ದಾರೆ, ಎಷ್ಟು ಸಲಿಯಲ್ಲಿ ಭಾಷಣಕ್ಕೆ ಹೋಗಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿ ಕೆಲಸಗಳು ಏನು, ಅವ್ರ ಜವಾಬ್ದಾರಿಗಳೇನು, ಯಾರನ್ನ ಕೇಳ್ಬೋದಾ? ಕ್ಯಾನ್ ಎನಿಬಡಿ ಕ್ವಶನ್? ನೀವು ಕೇಳ್ತೀರಾ ಬಿಜೆಪಿ ಮುಖಂಡರುಗಳಿಗೆ? ಏನು ಸರ್ ಪ್ರಧಾನಮಂತ್ರಿ ಅವರು ಎಲ್ಲ ರಾಜ್ಯ ಚುನಾವಣೆಗೆ ಇವರೇ ಪ್ರಚಾರ, ಬೇರೆ ಯಾರಿಲ್ಲ ಈ ದೇಶದಲ್ಲಿ?
Have you got right to ask these questions or not? Am I entitled to ask this question or not? There is nobody in BJP. Every time this man, our Prime Minister only has to go. ಕೇರಳಕ್ಕೆ ಹೋದ್ರೆ ಅಲ್ಲೊಂದು ಸ್ಲೋಗನ್ನು ಉಳಿಯೋಣ ಭಾಗಣ ಭಾಗಣ ಭಾಗಮ್ ಅಂತ ಯಾವುದೊಂದು ಹೇಳಿ ಬಂದ್ಬಿಡೋದು. ಬಿಹಾರ್ಗೆ ಹೋದ್ಮೇಲೆ ಬಿಹಾರ್ದ ಎಕ್ಸ್ಪ್ರೆಷನ್ ಕೊಡ್ತಾರೆ, B ಫಾರ್ H ಫಾರ್. ಇವೆಲ್ಲ ಏನಮ್ಮ ಇದೆ? ಈ ಥರದ ಪ್ರಧಾನಮಂತ್ರಿಗಳಲ್ಲಿ ನೋಡಿದ್ದೀವೇನ್ರಿ ನಾವು? ಯಾವ ದೇಶಕ್ಕೆ ಹೋಗೋದು ಆ ದೇಶದ ಒಂದು ಹೇಳಿ ಬಂದ್ಬಿಡೋದು, ಯಾವ ರಾಜ್ಯಕ್ಕೆ ಹೋಗೋದು ಆ ರಾಜ್ಯನ ಒಂದು ಇಂಗ್ಲೀಷ್ನ ಮಾತಾಡೋದು, ಅಲ್ಲಿ ಬಿಹಾರಿನ ಮಾತಾಡೋದು. ಬಿಹಾರಿನಾಗ ಎಲ್ಲ ಜಾತಿಗಳು ಹೇಳ್ತಾರೆ, ಕುರ್ಮಿ ಮೇರಾ ಭೈಯೇ, ಯಾದವ್ ಮೇರಾ ಭೈಯೇ, ಕುರ್ಬಾ ಮೇರಾ ಭೈಯೇ. ಈ ಥರ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಇದ್ರ ದೇಶದ ಜನ ಏನು ಅನ್ಕೋಬೇಕು ಹೇಳಿ? ನೀವನ್ನ ಯೋಚನೆ ಮಾಡಿ ನೋಡ್ರಿ. ಹೇಳಮ್ಮ. ಶೇರಿಂಗ್ ಅನ್ನುವಂತ ವಿಚಾರನ ಒಂದಿಷ್ಟು ಜನ ಶಾಸಕರು ಅವರು ಪರ ಶುರು ಮಾಡಿದ್ರು. ಸತೀಶ್ ಜಾರಕಿಹೊಳಿ ಸೇರಿದಂತೆ ಪರಮೇಶ್ವರ್ ಅವರು ಕೂಡ ಇದರ ಬಗ್ಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಸ್ಪಷ್ಟನೆ ಕೊಡಬೇಕು, ಇದು ಆಡಳಿತದ ಮೇಲೆ ಎಫೆಕ್ಟ್ ಬೀಳ್ತಿದೆ ಅಂತ ಹೇಳ್ತಾರೆ. ಆಸ್ ಎ ಸಚಿವರಾಗಿ I personally feel no MLA should speak about it. Any cabinet ministers, ಈ CM ಅಥವಾ DCM ಅಥವಾ ಈ ಚೇಂಜ್ ಆಗ್ತಕ್ಕಂಥದ್ದು ಪ್ರಕ್ರಿಯೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ, ಇಲ್ಲಾಂದ್ರೆ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಇಫ್ ಯು ಆಸ್ಕ್ ಮೀ ಪರ್ಸನಲಿ, ನೋ ಬಡಿ ಶುಡ್ ಸ್ಪೀಕ್ ಅಬೌಟ್ ದಿಸ್ ಅಂತ ನನ್ನ ಅಭಿಪ್ರಾಯ. ಅದೇ ಹೇಳಿದೆ ಅಲ್ಲ, ಅದೇ ಹೇಳ್ತಿರೋದು ಅಲ್ಲ. ಅವರು ಆಗುತ್ತೋ ಇಲ್ಲೋ ಮಾಡ್ತಾರೋ ಹೈಕಮಾಂಡ್ ಮಾಡುತ್ತೆ, ನಾವು ಮಾತನಾಡಬಾರ್ದು ಅಂತಕ್ಕಂಥದ್ದು. ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅಂತ ಸರ್ ಖರ್ಗೆ ಅವರು ಅಲ್ರಿ, ಗೊಂದಲ ಐತಿಲ್ಲ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಸೃಷ್ಟಿ ಮಾಡಬಾರ್ದಂತ ಗೊಂದಲ ಸೃಷ್ಟಿ ಆಗಿದೆಯಲ್ಲ, ಮಾಡಬಾರ್ದು ಅಂತ ಹೇಳ್ತಿರೋದು. ಅದೇ ಹೇಳ್ತಿರೋದ್ರಿ, ಸೃಷ್ಟಿ ನಾವು ಮಾಡಬಾರ್ದಂತ. ನಮಗೆ ಏನಾನ ಬೇಕಿದ್ರೆ ಅಲ್ಲಿ ಹೋಗಿ ಹೇಳ್ಬೇಕು, ಮೀಡಿಯಾಗೆ ಹೇಳ್ಬಾರ್ದಂತ. ಮೀಡಿಯಾಗೆ ಹೇಳಿದ್ರೆ ಅರ್ಥ ಏನಿಲ್ಲ ಅಂತ. ನಾನು ಎಲ್ಲಿ ಹೋಗಿ ಹೇಳಿಲ್ಲಮ್ಮ, ನಾನು ಯಾವುದು ಹೇಳೋದಿಲ್ಲಮ್ಮ. ನೀವು ಕೇಳಿರೋ ಪ್ರಶ್ನೆಗೆ, ಇಫ್ ಎನಿಬಡಿ ಹ್ಯಾಸ್ ಗಾಟ್ ಎನಿ ಎಕ್ಸ್ಪ್ರೆಷನ್ ರಾದರ್ ದನ್ ಕಮ್ಮಿಂಗ್ ಅಂಡ್ ಟೆಲಿಂಗ್ ಇನ್ ಪಬ್ಲಿಕ್, ದೇ ಶುಡ್ ಗೋ ಅಂಡ್ ಟೆಲ್ ದಿ ಹೈಕಮಾಂಡ್ ಅಂತ ಅಷ್ಟೇ. ಸರ್, ಕಾಂತಾರ ಸಿನಿಮಾ ಬಗ್ಗೆ ದೇಶದ ಎಲ್ಲ ಇಂಡಸ್ಟ್ರಿ ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ. ನೀವು ಒಬ್ಬ ಕನ್ನಡಿಗರಾಗಿ ಅಮೇಸಿಂಗ್ ಇದೆ. ಎನಿ ಫಿಲಿಮ್, ಯಾವುದೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಯಾವುದೇ ಕನ್ನಡ ಫಿಲಿಮು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋದರೆ ವಿ ಆರ್ ವೆರಿ ಹ್ಯಾಪಿ ಟು ಇಟ್. ನೋಡಿದ್ರೆ ಸರ್ ಕಾಂತಾರ? ಇಲ್ಲ, ನೋಡ್ತೀನಿ, ನೋಡಿಲ್ಲ. ಕಾಂತಾರ 1 ನೋಡಿದ್ದೆ, ಕಾಂತಾರ 2 ನೋಡಿಲ್ಲ. ರಿಷಬ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಸಚಿವ ಸಂಪುಟ ಬದಲಾವಣೆ ವಿಚಾರ, ಕೆಲವು ಶಾಸಕರಿಗೆ ಸಚಿವರ ಮೇಲೆ ಅಸಮಾಧಾನ ಇರುವ ವಿಚಾರ. ಸೊ ಸಚಿವರ ಬದಲಾವಣೆ ಅಲ್ಲ, ಯಾರಿಗೆ ಮಾಡಬೇಕು ಯಾರಿಗಿಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ಸ್ಟ್ಯಾಂಡರ್ಡ್ ಕ್ವಶನ್ ನೀವು ಕೇಳ್ತೀರಿ, ಸ್ಟ್ಯಾಂಡರ್ಡ್ ಆನ್ಸರ್ ನಾನು ಕೊಡ್ತೀನಿ. ನಾನು ಉತ್ತರ ಇದೇ ಕೊಟ್ಟನಲ್ಲ, ಸ್ಟ್ಯಾಂಡರ್ಡ್ ಕ್ವಶನಿಗೆ ಸ್ಟ್ಯಾಂಡರ್ಡ್ ಆನ್ಸರ್.